2018ರಲ್ಲಿ ಮಡಿಕೇರಿಯಲ್ಲಿ ಒಂದು ಜಲಪ್ರಳಯ ಸಂಭವಿಸಿತು. ಈ ಸಂದರ್ಭದಲ್ಲಿ ಅಲ್ಲಿನ ಸಂತ್ರಸ್ತ ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡಲಾಯಿತು. ಆದರೆ ಆ ಒಂದು ಕುಟುಂಬಕ್ಕೆ ಮಾತ್ರ ಇನ್ನೂ ಸೂರು ಸಿಕ್ಕಿಲ್ಲ. ಮಡಿಕೇರಿಯಲ್ಲಿ ನಡೆದಂತಹ ಜಲಪ್ರಳಯ ನಿಮಗೆಲ್ಲ ನೆನಪೇ ಇದೆ. ಆದರೆ ಇದರಲ್ಲಿ ಸಂತ್ರಸ್ತರ ಒಂದು ಕುಟುಂಬಕ್ಕೆ ಇನ್ನೂ ಕೂಡ ಸೂರು ಸಿಕ್ಕಿಲ್ಲ. ಎಲ್ಲ ಸಂತ್ರಸ್ತರಿಗೆ ಮನೆ ಹಂಚಿಕೆ ಆಗಿದೆ, ಆದರೆ ಈ ಒಂದು ಕುಟುಂಬಕ್ಕೆ ಮಾತ್ರ ಮನೆ ಸಿಕ್ಕಿಲ್ಲ. 5 ವರ್ಷ ಆದರೂ ಕೂಡ ಸೂರು ಸಿಗದ ಕಾರಣ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. 5 ವರ್ಷಗಳಿಂದ ಅಧಿಕಾರಿಗಳ ಬಳಿ ಅಲೆದು ಸುಸ್ತಾಗಿದೆ ಈ ಕುಟುಂಬ. ಹೀಗಾಗಿ ಕೂಡಲೇ ಮನೆ ಕೊಡಿ ಅಂತ ಹೇಳಿ ಅಳಲನ್ನ ತೊಡ್ಕೊಳ್ತಾ ಇದೆ ಆ ಕುಟುಂಬ. ಆ ಕುರಿತ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಮಡಿಕೇರಿಯಲ್ಲಿ 2018ರಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭ ಭೂಕುಸಿತವಾಗಿ ಸಾಕಷ್ಟು ಜನರು ಪ್ರಾಣ ಕಳೆದುಕೊಂಡಿದ್ದರು. ಆದರೆ ಈ ಸಂದರ್ಭ ಸಂತ್ರಸ್ತರು ಇದ್ದಾರೆ, ಭೂಕುಸಿತಕ್ಕೆ ಬಲಿಯಾದವರು ಮತ್ತು ಬೆಟ್ಟ ಜರಿದು ಮನೆ ಕಳ್ಕೊಂಡವರು. ಈ ಸಂತ್ರಸ್ತರು ಅವರು ಮತ್ತು ಬೆಟ್ಟದ ಮೇಲಿರುವವರು, ಬೆಟ್ಟದ ಕೆಳಗಿರುವವರು ಎಲ್ಲರಿಗೂ ಮನೆ ಕೊಡ್ತೀವಿ ಅಂತ ಹೇಳಿ ಆಗಿನ ಸಮ್ಮಿಶ್ರ ಸರ್ಕಾರ ಒಂದು ಭರವಸೆ ನೀಡಿತ್ತು. ಅದರಂತೆ ಕೊಡಗು ಜಿಲ್ಲೆ 5 ಭಾಗಗಳಲ್ಲಿ ಮನೆ ನಿರ್ಮಾಣ ಮಾಡಿದೆ. ಸಾವಿರಾರು ಮನೆ ನಿರ್ಮಾಣ ಮಾಡಿ ಅವರಿಗೆ ಹಂಚಿಕೆ ಕೂಡ ಮಾಡಲಾಯಿತು. ಆ ಮನೆಯಲ್ಲಿ ತೋರಿಸ್ತೀವಿ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಇದು ಆರ್ಮುಗಮ್ಮ ಅವರ ಮನೆ. ಇದರ ಮೇಲೆ ಸಂಪೂರ್ಣವಾಗಿ ಬೆಟ್ಟ ಪ್ರದೇಶ ಇದೆ. ಅದರ ಮೇಲೆ ಮಂಗಳೂರು ರಸ್ತೆ ಬರುತ್ತೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಇದು ಮಳೆಗಾಲದಲ್ಲಿ ಇಲ್ಲಿ ಇರಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಅವರ ತಮ್ಮ ಮೋಹನ್ ಅಂತ ಇದ್ದಾರೆ. ಅವರು ಇಲ್ಲಿ ಈ ಮನೆಯಲ್ಲಿ ಈಗ ಅವರು ಇಲ್ಲಿ ವಾಸ ಇಲ್ಲ. ಅಂದರೆ ಇಲ್ಲಿ ಹೆದರಿಕೆ ಆಗುತ್ತೆ ಇರಲಿಕ್ಕೆ ಅಂತ ಹೇಳಿ, ಆತಂಕ ಆಗುತ್ತೆ ಅಂತ ಹೇಳಿ ಮಡಿಕೇರಿಯಲ್ಲಿ ಸಣ್ಣ ಮನೆಯನ್ನು ಬಾಡಿಗೆ ಪಡೆದು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಾರಿ ಕಟ್ತಾ ಇದ್ದಾರೆ. ಆದ್ದರಿಂದ 2018ರಿಂದ ಇಲ್ಲಿವರೆಗೂ ಎಲ್ಲ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ಮನೆ ಕೊಡಿ ಅಂತ ಹೇಳಿ. ಆದರೆ ಇದುವರೆಗೂ ಕೂಡ ಅವರಿಗೆ ಮನೆ ಸಿಕ್ಕಿಲ್ಲ. ಆದ್ದರಿಂದ ಈಗ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಇಲ್ಲೇ ಬಂದು ವಾಸ ಮಾಡಬೇಕಾಗುತ್ತೆ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಅವರ ಕುಟುಂಬಕ್ಕೆ ಒಂದು ಮನೆಯನ್ನು ನೀಡಬೇಕಾಗಿದೆ. ಕ್ಯಾಮರಾ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಶ್ರುತಿ, ಬಹಳ ಪ್ರಮುಖವಾಗಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಿಎಂ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕಳೆದ 2 ಚುನಾವಣೆಗಳಲ್ಲೂ ಕೂಡ ಈ ಒಂದು ಕ್ಷೇತ್ರವನ್ನು ಕಳೆದುಕೊಂಡಿದ್ರು. ಸೊ ಹೀಗಾಗಿ ಈ ಬಾರಿ ಸಿಎಂ ಆಗಿದ್ದಾರೆ. ಈ ಬಾರಿಯೂ ಕೂಡ ಈ ಕ್ಷೇತ್ರಗಳನ್ನ ಕಳೆದುಕೊಂಡ್ರೆ ಬೇರೆ ರೀತಿಯಾದಂತಹ ಮೆಸೇಜ್ಗಳು ಪಾಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಸಾಕಷ್ಟು ರಣತಂತ್ರವನ್ನು ಹೇಳಿತಾ ಇದ್ದಾರೆ. ಈಗಾಗಲೇ ಇಲ್ಲೇ ಕೂಡ 3 ದಿನ ರೆಸ್ಟ್ ನೆಪದಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಉಳ್ಕೊಂಡು ಆಪರೇಷನ್ ಹಸ್ತಕ್ಕೆ ಚಾಲನೆ ಕೊಟ್ಟಿದ್ದರು. ಇದರ ಭಾಗವಾಗಿ ಹಲವು BJP ಮತ್ತು JDSನ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದರು. ಇದಾದ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಕೂಡ ದೂರವಾಣಿ ಮೂಲಕವಾಗಿ ಮಾತನಾಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಅವರಿಬ್ಬರ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಶಮನ ಆಗುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಈಗಾಗಲೇ ಅವರ ಇಬ್ಬರು ಅಳಿಯಂದರು ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಯಾರೇ ಬಂದರೂ ಕೂಡ ನಿಮಗೆ ನಮ್ಮ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು. ಇದರ ಭಾಗವಾಗಿ ಧೀರಜ್ ಪ್ರಸಾದ್ ಇರ್ಬೋದು, ಡಾಕ್ಟರ್ ಮೋಹನ್ ಇರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಹತ್ತ ಮುಖ ಮಾಡಿದ್ದಾರೆ. ಈಗ ನಡೆದಿರುವಂತಹ ಸಾಕಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದರೆ ಈಗಾಗಲೇ ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಿನಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಪ್ರಚಾರವನ್ನು ಶುರು ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿಗೆ ಆಗಮಿಸುವಂತಹ ಸಿಎಂ ಅವರು ನೇರವಾಗಿ ವರ್ಣ ಮತ್ತು ಏನೋ ಟಿನರಸೀಪುರ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಳ್ತಾರೆ. ಇವತ್ತು ಮೈಸೂರಲ್ಲಿ ವಾಸ ಹೂಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ 30 ಜನರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರ ರಾಮಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷವರ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಮಗ ಭರತ್ ರಾಮಸ್ವಾಮಿ ಅವರು ಕೂಡ ಪಕ್ಷವರ ಸೇರ್ಪಡೆಗೊಳ್ತಾ ಇದ್ದಾರೆ. ಆ ಒಂದು ಪಟ್ಟಿ ಕೂಡ ಬಿಡುಗಡೆ ಮಾಡಿರುವಂಥದ್ದು. 30 ಜನ ಪಟ್ಟಿಯಲ್ಲಿ ಈಗಾಗಲೇ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಹಲವು ಮುಖಂಡರು ಕೂಡ BJPಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂಥದ್ದು. ಸಾಕಷ್ಟು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.